ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಈ ಕ್ಷಣ ಈ ಒಂದು ಪ್ರೀತಿ ಬಗ್ಗೆ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೋ ಒಬ್ರು ಕ್ವಶನ್ ನನಗೆ ಕೇಳಿದ್ರು, ಮ್ಯಾಮ್ ನೀವು ಇಷ್ಟು ಥ್ಯಾಂಕ್ ಯು ಹೇಳ್ತೀರಾ, ಪ್ರತಿನಿತ್ಯ ಈ ಒಂದು ಥ್ಯಾಂಕ್ ಯುನ ಹೇಳ್ಬಿಟ್ಟು ಮಾಡ್ತೀರಾ ಯಾಕೆ ಅಂತ ಹೇಳಿ. ನಾವು ಎಷ್ಟು ಗ್ರ್ಯಾಟಿಟ್ಯೂಡ್ ಆಗಿರ್ತೀವಿ ಅಷ್ಟು ನಾವು ಅದನ್ನ ಪಡ್ಕೊಳ್ತೀವಿ. ಓಕೆನಾ. ಸೊ ಇಲ್ಲಿ ಕೆಲವೊಬ್ರದ್ದು ಏನಂತ ಹೇಳಿದ್ರೆ, ಆಯ್ತಲ್ಲ ಸಿಕ್ತಲ್ಲ ಮತ್ತೇನೇನು ಅನ್ನೋ ಥರ ಇರುತ್ತೆ ಅಲ್ವಾ. ಸೊ ನಾವೆಷ್ಟು ನಮ್ಮಲ್ಲಿ ಇರುವಂಥ ವಸ್ತುಗಳಿಗೆ ಎಷ್ಟು ಗ್ರ್ಯಾಟಿಟ್ಯೂಡ್ ತೋರಿಸ್ತೀವಿ ಅಷ್ಟು ನಮ್ಮ ಲೈಫಲ್ಲಿ ನಾವು ಅಟ್ರಾಕ್ಟ್ ಮಾಡ್ತೀವಿ. ಪಾಸಿಟಿವಿಟಿ ಇರ್ಬೋದು ಅಥವಾ ಏನು ನಮ್ಮ ಲೈಫಿಗೆ ಬೇಕು ಅದನ್ನು. ಓಕೆನಾ. ಸೊ ಎಸ್, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಈ ಒಂದು ಸಾರಿ ಹುಣ್ಣಿಮೆ ದಿನ, ಕಾರ್ತಿಕ ಹುಣ್ಣಿಮೆ ದಿನ ನಡೀತಿರುವಂಥ ಮನಿ ಬೌಲ್ ರಿಚುವಲ್ಸಿಗೆ ಯಾರೆಲ್ಲ ಜಾಯ್ನ್ ಆಗಬೇಕಂತ ಇದ್ದೀರಾ ಆದಷ್ಟು ಬೇಗ ಜಾಯ್ನ್ ಆಗಿ. ಕೇವಲ 5-6 ದಿನಗಳು ಮಾತ್ರ ನಿಮಗೆ ಬುಕ್ಕಿಂಗಿಗೆ ಅವಕಾಶ ಇರುತ್ತೆ. ಓಕೆನಾ. ಲಾಸ್ಟ್ ಮೂಮೆಂಟಲ್ಲಿ ಬಂದು ಮ್ಯಾಮ್ ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರೆ ಲಾಸ್ಟ್ ಯಾರಿಗೂ ಕೂಡ ನಾನು ಜಾಯ್ನ್ ಮಾಡಿಸಲ್ಲ. ಇದು ರಿಚುವಲ್ಸ್ ಆಗಿರೋದ್ರಿಂದ ರೆಕಾರ್ಡಿಂಗ್ ಕೂಡ ಇರೋದಿಲ್ಲ, ಲೈವ್ ಸೆಷನ್ ಆಗಿರುತ್ತೆ. ಲೈವಲ್ಲೇ ನೀವು ಪ್ರಾಕ್ಟಿಕಲ್ ಆಗಿ ಮಾಡುವಂಥದ್ದು. ಓಕೆನಾ. ಸೊ ಈ ಒಂದು ಕಾರ್ತಿಕ ಮಾಸನೇ ತುಂಬಾ ಓಕೆ, ಈ ಒಂದು ಕಾರ್ತಿಕ ಮಾಸ ಅನ್ನುವಂಥದ್ದೇ ಲಕ್ಷ್ಮಿಗೆ ರಿಲೇಟೆಡ್ ಆಗಿ ಇರುವಂಥದ್ದು, ಹಣಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದಾಗಿರಲಿ, ಅಥವಾ ಈ ಕಾರ್ತಿಕ ಮಾಸ ಅನ್ನುವಂಥದ್ದು ಯಾವ ಥರ ನಮ್ಮ ಒಂದು ನೆಗೆಟಿವ್ ಆಗಿರಬಹುದು ಅಥವಾ ಕೆಲವೊಂದು ಕೆಟ್ಟ ವಿಷಯಗಳನ್ನ ನಾವು ಬಿಡ್ತಾ ಹೊಸದನ್ನು ನಮ್ಮ ಲೈಫಲ್ಲಿ ಬರಮಾಡ್ಕೊಳ್ಳುವಂಥದ್ದು, ಕತ್ತಲನ್ನು ತೊಲಗಿಸಿ ಬೆಳಕನ್ನು ನಮ್ಮ ಜೀವನಕ್ಕೆ ತಗೊಂಬರುವಂಥ ಒಂದು ಮಾಸ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಕಾರ್ತಿಕ ಮಾಸ ಹುಣ್ಣಿಮೆ ದಿನದಲ್ಲಿ ಮಾಡುವಂಥ ರಿಚುವಲ್ಸ್ ಏನಿರುತ್ತೆ ಪವರ್ಫುಲ್ ಆಗಿ ನಿಮಗೆ ವರ್ಕ್ ಆಗುತ್ತೆ. ಓಕೆನಾ. ಆ್ಯಂಡ್ ಇಲ್ಲಿ ನಿಮ್ಮ ಲೈಫಲ್ಲಿ ಹಣದ ವಿಷಯದಲ್ಲಿ ಬ್ಲಾಕೇಜಸ್ ಇದೆ ಅಥವಾ ಸಾಲದಲ್ಲಿ ಸಿಗಾಕೊಂಡಿದ್ದೀರಾ, ಸಾಲ ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಹಣ ನಿಮ್ಮ ಲೈಫಲ್ಲಿ ಬೇಕಾದ ಟೈಮಲ್ಲಿ ಸಿಗ್ತಾ ಇಲ್ಲ ಸಮಯದಲ್ಲಿ, ಅಥವಾ ಇಲ್ಲಿ ಬಿಸ್ನೆಸ್ಸಲ್ಲಿ ಗ್ರೋತ್ ಆಗ್ತಾ ಇಲ್ಲ, ತುಂಬಾ ಲಾಸ್ ಆಗ್ತಾ ಇದೆ, ಕೆಲಸ ನಿಮಗೆ ಬೇಕಾಗಿರುವಂಥ ಉತ್ತಮವಾದ ಕೆಲಸ ನಿಮ್ಮ ಕೈಗೆ ಸಿಗ್ತಾ ಇಲ್ಲ, ನೀವು ಅಂದ್ಕೊಳ್ತಿರೋದೇ ಒಂದು ಕೆಲಸ ನಿಮಗೆ ಸಿಗ್ತಾ ಇರೋದೇ ಇನ್ನೊಂದು ಕೆಲಸ, ಯಾವ್ದ್ರೂ ನಿಮಗೆ ಈ ಒಂದು ಲೈಫಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಿದೆ ಅಂತ ಹೇಳಿದ್ರೆ ಈ ಒಂದು ರಿಚುವಲ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಮ ಮನಿಗೆ ರಿಲೇಟೆಡ್ ಆಗಿ. ಓಕೆನಾ. ಹಣ ಇರ್ಬೋದು ಅಥವಾ ಹೊಸ ಹೊಸ ಅವಕಾಶಗಳಾಗಿರ್ಬೋದು ಅಥವಾ ಸಾಲದಿಂದ ಮುಕ್ತಿ ಪಡೀಲಿಕ್ಕಾಗಿರ್ಬೋದು, ಈ ಒಂದು ರಿಚುವಲ್ಸ್ ತುಂಬಾ ಪವರ್ಫುಲ್ ಆಗಿರುವಂಥದ್ದು. ಯಾರೆಲ್ಲ ಯೂಸ್ಫುಲ್ ಮಾಡ್ಕೊಳ್ತೀರಾ ಯು ಆರ್ ಗ್ರೇಟ್. ಯಾಕಂದರೆ ಇಲ್ಲಿ ನೀವು ತುಂಬ ಸಲ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿರ್ತೀರ ಆಲ್ರೆಡಿ, ಈ ಒಂದು ಕಷ್ಟದಿಂದ ಆದಷ್ಟು ಬೇಗ ಪಾರು ಮಾಡಪ್ಪ ಅಂತ ಹೇಳ್ಬಿಟ್ಟು. ದೇವ್ರು ನಿಮಗೆ ಒಳ್ಳೆ ರೀತಿಯಾದಂಥ ಅವಕಾಶನ ಕೊಟ್ಟರು ಕೂಡ ಇಲ್ಲಿ ನೀವು ಬಳಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾರೇನೂ ಮಾಡೋದಕ್ಕಾಗಲ್ಲ ಅಲ್ವಾ. ಒಂದು ಗಾದೆ ಇದೆ, ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ ಹೇಳ್ಬಿಟ್ಟು. ಸೊ ದೇವ್ರು ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ, ಬಟ್ ನೀವು ಇಲ್ಲಿ ತಗೊಂಡ್ಲಿಕ್ಕೆ ರಿಸೀವ್ ಮಾಡ್ಕೊಳ್ಲಿಕ್ಕೆ ರೆಡಿ ಇಲ್ಲ ಅಂದರೆ ದೇವರಾದ್ರೂ ಪಾಪ ಏನು ಮಾಡ್ಲಿಕ್ಕಾಗತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ನಿಮ್ಮ ಹಣದ ಮನಿ ರಿಲೇಟೆಡಲ್ಲಿ ಹಣಕಾಸಿನ ವ್ಯವಸ್ಥೆಗಳನ್ನ ಸರಿ ಮಾಡ್ಕೊಳ್ಬೇಕಂತ ಯಾರೆಲ್ಲ ಇಷ್ಟಪಡ್ತಿದ್ದೀರಾ, ಆಸೆ ಇದೆ, ಆದಷ್ಟು ಬೇಗ ಜಾಯಿನ್ ಆಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ 8ನೇ ತಾರೀಕಿಗೆ ಕಾರ್ಡ್ ಕಟಿಂಗ್ ರಿಚುವಲ್ಸ್ ನಡೀತಾ ಇದೆ. ಇದೆಲ್ಲ ಯಾರು ಸ್ಕಿಪ್ ಮಾಡ್ಕೊಂಡು ಬರ್ತಾರಲ್ವಾ, ನಾನು ಹೇಳಿದೆ ಆಲ್ರೆಡಿ ನಿನ್ನೆ ವಿಡಿಯೋದಲ್ಲೇ ನಾನು ತಿಳಿಸಿದ್ದೀನಿ, ಅವ್ರ ಲೈಫ್ ಪೂರ್ತಿ ಹಿಂಗೇನೆ ಸ್ಕಿಪ್ ಮಾಡ್ಕೊಂಡೇ ಇರಬೇಕಾಗತ್ತೆ. ಸೊ ಹಾಗಾಗಿ ಎಸ್, ಏನು ವಿಷಯ ಹೇಳೋಣ. ಯಾವಾಗ 8ನೇ ತಾರೀಕು, ನವೆಂಬರ್ 8ನೇ ತಾರೀಕು ಶನಿವಾರ ಕಾರ್ಡ್ ಕಟಿಂಗ್ ರಿಚುವಲ್ ನಡೀತಿದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪರ್ಸನ್ ಇದ್ದಾರೆ, ರಿಮೂವ್ ಮಾಡಬೇಕು, ಅಥವಾ ನೆಗೆಟಿವ್ಸ್ ಇದೆ, ತುಂಬಾ ಮನಸ್ತಾಪಗಳಿದೆ, ಹಸ್ಬೆಂಡ್ ವೈಫ್ ಮಧ್ಯೆ, ಪಾರ್ಟ್ನರ್ ಮಧ್ಯೆ ತುಂಬ ನೆಗೆಟಿವ್ ಇದೆ, ಇದೆಲ್ಲದಕ್ಕೂ ಕೂಡ ಕಾರ್ಡ್ ಕಟಿಂಗ್ ರಿಚುವಲ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈಗ ಆಲ್ರೆಡಿ ತುಂಬ ಜನ ಇದರ ಒಂದು ಬೆನಿಫಿಟ್ನ ಪಡ್ಕೊಂಡಿದ್ದಾರೆ. ಓಕೆ, ಸೊ ಪ್ರತಿಯೊಂದು ನಾನಿಲ್ಲಿ ವಿಡಿಯೋದಲ್ಲಿ ಹಾಕ್ಬಿಟ್ಟು ನಿಮಗೆ ಪ್ರೂಫ್ ತೋರಿಸ್ತಾ ಇರಲಿಕ್ಕೆ ನನಗೆ ಅದು ಇಷ್ಟ ಆಗಲ್ಲ. ಓಕೆನಾ. ಸೊ ಫಸ್ಟ್ ಆಫ್ ಆಲ್ ನೀವೇನಂತ ಹೇಳಿದ್ರೆ ನೀವೇ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ನೀವು ಅದನ್ನು ಅನುಭವಿಸ್ದಾಗಲೇ ಅವಾಗಲೇ ಗೊತ್ತಾಗುವಂಥದ್ದು. ಓಕೆ, ಬೇರೆಯವ್ರ ಅನುಭವ ನೋಡ್ಕೊಂಡು ನೀವು ಬರೋದ್ರಲ್ಲಿ ಅರ್ಥ ಇಲ್ಲ ಅದರಲ್ಲಿ. ಓಕೆನಾ. ಸೊ ಎಸ್, ಯಾರೆಲ್ಲ ಜಾಯ್ನ್ ಆಗಬೇಕು ಅಂತ ಇದ್ದೀರಾ ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ನೀವು ವಾಟ್ಸಪ್ ಮಾಡಿ ಜಾಯ್ನ್ ಆಗ್ಬೋದು. ನೀವು ಒಂದ್ಸಲ ನಿಮ್ಮ ಹೆಸರು ಸ್ಕ್ರೀನ್ಶಾಟ್ನ ಕಳಿಸಿದಾದ್ಮೇಲೆ ನೀವು ಗ್ರೂಪಿಗೆ ಆ್ಯಡ್ ಆಗ್ತೀರಾ. ಓಕೆನಾ. ಇನ್ನು ಫುಲ್ ಡೀಟೇಲ್ಸ್ ಎಲ್ಲದು ಕೂಡ ಗ್ರೂಪಲ್ಲಿ ಬರ್ತಾ ಇರುತ್ತೆ, ಚೆಕ್ ಮಾಡ್ತೀರಾ. ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ತುಂಬ ಜನ ಸ್ಕಿಪ್ ಮಾಡ್ಕೊಂಡು ಬಂದ್ರಿ ಅನ್ಸುತ್ತಲ್ವ ಇಲ್ಲಿವರೆಗೆ. ಆಗಲಿ, ಒಳ್ಳೆಯದಾಗಲಿ. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋ ಇದ್ದರೆ ನೋಡಿ, ಅವ್ರ ಹೆಸರನ್ನು 3 ಬಾರಿ ಹೇಳಿ. ಆದಿಪರಾಶಕ್ತಿ ಜಗನ್ಮಾತೆ.
ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಸಡನ್ ಆಗಿ ಅವ್ರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾ ಇರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂದ್ರೆ ನಿಮ್ಮಿಂದ ದೂರ ಇದ್ದಾರೆ. ತುಂಬಾ ವರ್ಷ ಆಯ್ತು ನಿಮ್ಮಿಂದ ದೂರ ಆಗಿ ಈ ಪರ್ಸನ್ ಅಂತ ಹೇಳಿ ಕಾಣಿಸ್ತಾ ಇದೆ. ಅಂದ್ರೆ ಸಮಥಿಂಗ್ ಯಾವುದೋ ಒಂದು ಮನಸ್ತಾಪದಿಂದ, ಯಾವುದೋ ಒಂದು ವಿಷಯದಿಂದ ನೀವಿಬ್ರು ಜಗಳ ಮಾಡಿ, ಮನಸ್ತಾಪ ಮಾಡ್ಕೊಂಡು ದೂರ ಆಗಿರುವಂತ ಒಂದು ಎನರ್ಜಿ ಇತ್ತು. ಬಟ್ ಇವಾಗ ಸಡನ್ ಆಗಿ ಅವ್ರಾಗ ಅವರೇ ಇದ್ದಕ್ಕಿದ್ದಂಗೆ ಮತ್ತೆ ನಿಮ್ಮ ಜೀವನವನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಇದು ಅನ್ಎಕ್ಸ್‌ಪೆಕ್ಟೆಡ್ ಆಗಿರುವಂಥದ್ದು. ನಿಮಗೂ ಒಂಥರ ಇದು ಸರ್ಪ್ರೈಸ್ ಅನ್ನಿಸ್ತಾ ಇದೆ. ಲೈಫಲ್ಲೇ ಬರಲ್ಲ ಅಂತ ಅನ್ಕೊಂಡಿರುವಂಥ ವ್ಯಕ್ತಿ ಹೇಗಪ್ಪ ಮತ್ತೆ ಬರ್ತಿದ್ದಾರೆ ಅನ್ನುವಂಥ ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ನೀವ್ ಅನ್ಕೊಂಡಿದ್ರಿ ಈ ವ್ಯಕ್ತಿ ಯಾವುದೇ ಕಾರಣಕ್ಕೂ ನನ್ನ ಲೈಫಲ್ಲಿ ಇನ್ನು ರಿಟರ್ನ್ ಬರೋದೇ ಇಲ್ಲ. ಈ ವ್ಯಕ್ತಿ ಇನ್ನು ನನ್ನಿಂದ ಕಂಪ್ಲೀಟ್ ಆಗಿ ದೂರ ಆಗಿದ್ದಾರೆ, ದೂರ ಆಗ್ತಾರೆ. ಈ ರೀತಿಯಾಗಿ ನೀವು ಆ ವ್ಯಕ್ತಿ ಬಗ್ಗೆ ಯೋಚನೆನ ಮಾಡಿದ್ರಿ. ನಿಮ್ಮ ಒಂದು ಹೋಪ್ ಕಳೆದು ಹೋಗಿತ್ತು ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನೀವು ಯಾವತ್ತಿಗೂ ಈ ವ್ಯಕ್ತಿ ನನ್ನ ಲೈಫಲ್ಲಿ ಬರೋದೇ ಇಲ್ಲ ಅನ್ನೋಂಥ ವ್ಯಕ್ತಿ ನಿಮ್ ಲೈಫಲ್ಲಿ ಇದ್ದಕ್ಕಿದ್ದಂಗೆ ಬರ್ತಾ ಇದ್ದಾರೆ. ಈಗ ಆಲ್ರೆಡಿ ಕೆಲವೊಬ್ರು ಲೈಫಲ್ಲಿ ಬಂದಿರಬಹುದು. ರೀಸೆಂಟ್ ಡೇಸಲ್ಲಿ ಅವ್ರು ನಿಮಗೆ ಮೆಸೇಜ್ ಮಾಡಿ ಮಾತಾಡಿರ್ಬೋದು. ಆ ರೀತಿಯಾದಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಓಕೆ. ಯೆಸ್. ಇಲ್ಲಿ ಕೆಲವೊಂದು ನಿಮ್ಮ ಮಿಸ್ಟೇಕ್ಸ್‌ಗಳು ಏನಿತ್ತು, ನಿಮ್ಮ ಪರ್ಸನಿಗೆ ಅದು ತುಂಬಾನೇ ಹರ್ಟ್ ಮಾಡಿದೆ, ಹಿಟ್ ಮಾಡಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನೀವು ಬೇಕು ಅಂತ ನಿಮ್ಮ ಸೈಡಿಂದ ಏನು ತಪ್ಪಾಗದೇ ಇರ್ಬೋದು. ಕೆಲವೊಬ್ರು ಬೇಕು ಅಂತಾನೂ ಮಿಸ್ಟೇಕ್ ಮಾಡಿದ್ದೀರಾ. ಇಲ್ಲಿ ನಿಮ್ಮ ಪರ್ಸನಿಗೆ ಇಷ್ಟ ಆಗದಿರೋ ಕೆಲಸನೇ ಮತ್ತೆ ಮತ್ತೆ ರಿಪೀಟ್ ಮಾಡಿ ನೀವು ಅವ್ರಿಗೆ ಹರ್ಟ್ ಮಾಡಿರೋ ಕಾರಣ ಅವ್ರು ನಿಮ್ಮಿಂದ ದೂರ ಆಗಿದ್ರು. ಸೊ, ಇವಾಗ ಅವರಿಗೆ ಮನಸ್ಥಿತಿ ಎಲ್ಲೋ ಒಂದ್ ಕಡೆ ತಿಳಿಯಾಗಿದೆ. ಇವಾಗ ಅವರು ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಕ್ಷಮಿಸುವಂಥದ್ದು ಅಥವಾ ನೀವು ಮಾಡಿರುವಂಥ ತಪ್ಪು ಏನಿದೆ ಅದನ್ನ ಇರ್ಲಿ, ಇಟ್ಸ್ ಓಕೆ, ನೋಡೋಣ, ಒಂದ್ಸಲ ಕ್ಷಮಿಸ್ಬಿಡೋಣ ಅನ್ನೋಂಥ ಒಂದು ಮೈಂಡ್ ಸೆಟ್ಟಿಗೆ ಬಂದಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಅವರ ಲೈಫಲ್ಲೂ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ನಡೀತಿದೆ. ತುಂಬಾನೇ ಪ್ರಾಬ್ಲಮ್ಸ್‌ಗಳನ್ನ ಅವರು ಫೇಸ್ ಮಾಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ಆ ಒಂದು ಅವ್ರ ಲೈಫಲ್ಲಿ ಏನ್ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇತ್ತು, ಆ ಟೈಮಲ್ಲಿ ನೀವೂನು ಅವರಿಗೆ ಎಲ್ಲೋ ಒಂದ್ ಕಡೆ ಹರ್ಟ್ ಮಾಡಿದ್ದೀರಾ, ನೋವು ಕೊಟ್ಟಿದ್ದೀರಾ ಅವ್ರ ಲೈಫಲ್ಲಿ, ಬೇಜಾರ್ ಮಾಡ್ಸಿದ್ದೀರಾ ಅವ್ರ ಮನ್ಸಿಗೆ ಅಂತೇಳಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ. ಸೊ, ಆ ಕಾರಣದಿಂದನೇ ನಿಮ್ಮ ಹತ್ರ ಅವರು ತುಂಬಾನೇ ರೂಡ್ ಆಗಿ ಬಿಹೇವ್ ಮಾಡಿ ನಿಮ್ಮಿಂದ ದೂರ ಆಗಿದ್ರು. ನಾವು ಇವಾಗ ಅವರಿಗೆ ಎಲ್ಲೋ ಒಂದ್ ಕಡೆ ಕ್ಷಮಿಸುವಂತ ಮನಸ್ಥಿತಿ ಅವರಿಗೆ ಬಂದಿದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಓಕೆ. ಲೆಟರ್‌ಗಳು ಬಂದ್ಬಿಟ್ಟು ಡಿ ಲೆಟರ್, ಬಿ ಲೆಟರ್, ಸಿ, ಎ, ಎನ್, ಪಿ ಲೆಟರ್, ಜೆ ಲೆಟರ್, ಜಿ ಲೆಟರ್, ಕೆ, ಆರ್, ಎಸ್, ಟಿ ಲೆಟರ್‌ನವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ಯೆಸ್. ಟ್ಯಾರೋ ಇಂದ ಏನ್ ಬರುತ್ತೆ ಚೆಕ್ ಮಾಡೋಣ. ಓಕೆ. ಟೂ ಆಫ್ ಸಾರ್ಡ್ಸ್. ಕನ್ಫ್ಯೂಷನ್. ಅವ್ರು ನಿಮ್ಮ ಲೈಫಲ್ಲಿ ಬರ್ತಿದ್ದಾರೆ ಅಂತ ಇಲ್ಲಿ ಕೆಲವೊಬ್ಬರಿಗೆ ಆಲ್ರೆಡಿ ಗೊತ್ತಿದೆ. ಸೊ, ಹಾಗಾಗಿ ನಿಮಗೆ ತುಂಬಾನೇ ಟೆನ್ಷನ್ ಆಗ್ತಿರುವಂಥದ್ದು, ಗೊಂದಲ ಆಗ್ತಿರೋದು, ನಿಮಗೇನೋ ಒಂಥರ ಇಲ್ಲಿ ಸರ್ಪ್ರೈಸ್ ಅನ್ನಿಸ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಈ ವ್ಯಕ್ತಿ ಸಡನ್ ಆಗಿ ಯಾಕೆ ಮತ್ತೆ ಬಂದ್ರು ನನ್ನ ಲೈಫಲ್ಲಿ? ಇದ್ದಕ್ಕಿದ್ದಂಗೆ ಯಾಕೆ ನನ್ನ ಲೈಫಲ್ಲಿ ಬರ್ತಾ ಇದ್ದಾರೆ, ಎಂಟ್ರಿ ಕೊಡ್ತಾ ಇದ್ದಾರೆ? ಎಲ್ಲೋ ಒಂದ್ ಕಡೆ ನಿಮಗದು ಟೆನ್ಷನ್ ಆಗ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಒನ್ ಸೈಡ್ ಲವ್ ಕೂಡ ಇದೆ. ಸಮಥಿಂಗ್ ಇಲ್ಲಿ ನಿಮ್ಮ ಪರ್ಸನ್ ಕೆಲವೊಬ್ರು ಎನರ್ಜಿಗೆ ನನಗಿಲ್ಲಿ ಕಾಣಿಸ್ದಾಗ ಬೇಕು ಅಂತ ನಿಮ್ಮನ್ನ ರಿವೆಂಜ್ ತೀರಿಸ್ಕೊಳ್ಲಿಕ್ಕೋಸ್ಕರ ಅವ್ರು ರಿಟರ್ನ್ ಬರ್ತಿರೋಂಥ ಒಂದು ಎನರ್ಜಿ ಇದೆ. ಸೊ, ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ಏನ್ ವಾಪಸ್ ರಿಟರ್ನ್ ಬರ್ತಾ ಇದ್ದಾರೆ, ಅವ್ರು ನಿಮಗೆ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ, ಪ್ರಾಬ್ಲಮ್ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ. ಸೊ, ಬಿ ಕೇರ್‌ಫುಲ್ ಅನ್ನುವಂಥದ್ದು ಜಡ್ಜ್‌ಮೆಂಟ್. ಸ್ವಲ್ಪ ಕೇರ್‌ಫುಲ್ ಆಗಿರಿ ಅನ್ನುವಂಥ ಒಂದು ಮೆಸೇಜ್ ಕೂಡ ನಿಮಗಿಲ್ಲಿ ಸಿಗ್ತಾ ಇದೆ. ಓಕೆ. 9 ಆಫ್ ಕಪ್ಸ್. ಓಕೆ. ದ ಮೂನ್ ಕಾರ್ಡ್, ಹ್ಯಾಂಗ್ ಮ್ಯಾನ್. ಓಕೆ.
ಕ್ವೀನ್ ಆಫ್ ಸಾರ್ಟ್ಸ್. ಎಸ್. ಓಕೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಹಾಗೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಫಸ್ಟ್ ಆಫ್ ಆಲ್ ಇಲ್ಲಿ ಬರ್ತಿರೋವಂಥದ್ದು ಜಡ್ಜ್ಮೆಂಟ್ ಕಾರ್ಡ್ ಹಾಗೆ 2 ಆಫ್ ಸಾರ್ಟ್ಸ್ ಬರ್ತಿದೆ. ಬ್ಲೈಂಡ್ ಆಗಿ ಎಲ್ಲೊಂದ್ ಕಡೆ ನಿಮ್ಮ ಪರ್ಸನ್ ನಿಮ್ಮನ್ನ ಬಿಲೀವ್ ಮಾಡಿರ್ಬೋದು ಅಥವಾ ನೀವು ನಿಮ್ಮ ಪರ್ಸನ್ ಬ್ಲೈಂಡ್ ಆಗಿ ಬಿಲೀವ್ ಮಾಡಿದೀರಾ. ಅಂಡ್ ಈ ಒಂದು ರೀಡಿಂಗ್ ನ ಯಾರು ನೋಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ಜೊತೆಗೆ ಕಂಪ್ಲೀಟ್ ಆಗಿ ಫಿಸಿಕಲ್ ಆಗು ಮೂವ್ ಆಗಿರುವಂತ ಒಂದು ಎನರ್ಜಿ ಬರ್ತಿದೆ. ಬಿಫೋರ್ ಮ್ಯಾರೇಜ್ ಇಲ್ಲಿ ಯಾರು ಕೂಡ ಕೆಲವೊಬ್ರು ಈ ಒಂದು ಎನರ್ಜಿ ನೋಡ್ತಿರೋ ಪ್ರಕಾರ ಕೆಲವೊಬ್ಬರಿಗೆ ಮ್ಯಾರೇಜ್ ಆಗಿದ್ರು ಕೂಡ ನಿಮ್ಮ ಪಾರ್ಟ್ನರ್ ಜೊತೆ, ಕೆಲವೊಬ್ಬರಿಗೆ ಮ್ಯಾರೇಜ್ ಆಗಿಲ್ಲ. ಬಿಫೋರ್ ಮ್ಯಾರೇಜ್ ನೀವು ಇಲ್ಲಿ ನಿಮ್ಮ ಪರ್ಸನ್ ಜೊತೆಗೆ ಫಿಸಿಕಲ್ ಆಗಿ ಮುಂದುವರೆದಿದ್ದೀರಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಜಡ್ಜ್ಮೆಂಟ್ ಕಾರ್ಡ್ ಅಂಡ್ 7 ಆಫ್ ಸಾರ್ಟ್ಸ್ ಅಂಡ್ ಹ್ಯಾಂಗ್ ಮ್ಯಾನ್. ಇಲ್ಲಿ ಕಮಿಟ್ಮೆಂಟ್ಗೋಸ್ಕರನು ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಸರಿಯಾದ ಕಮಿಟ್ಮೆಂಟ್ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು, ಅಥವಾ ಅವರಿಗೆ ನೀವು ಕೇಳಿದಾಗ ಸರಿಯಾದ ಕಮಿಟ್ಮೆಂಟ್ ನಿಮ್ಮ ಸೈಡ್ ಇಂದ ಕೊಟ್ಟಿಲ್ಲ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಇದೊಂದು ರಿಲೇಶನ್ಶಿಪ್ ಬ್ರೇಕಪ್ ಆಗಿತ್ತು. ಓಕೆನಾ. ಅಂಡ್ ಇಲ್ಲಿ ಒಂದ್ ಎನರ್ಜಿ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲಿ ಹಾಗೆ ಇದರಲ್ಲಿ ಸೇಮ್ ಎನರ್ಜಿ ಬರ್ತಿರೋ ಕಾರಣ ನೀವು ಆ ಪರ್ಸನ್ ಬರದೇ ಇಲ್ಲ ಅಂತ ನಿಮ್ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ರಿ. ಓಕೆನಾ. ಸೊ ಈಗ ನಿಮ್ಮ ಪರ್ಸನ್ ಎಲ್ಲೋ ಒಂದ್ ಕಡೆ ನಿಮಗೆ ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ನಿಮಗೆ ಕಾಲ್ ಮಾಡಿದ್ದಾರೆ, ಮೆಸೇಜ್ ಮಾಡಿ ನಿಮಗೆ ಹೇಳಿರುವಂತ ಒಂದು ಎನರ್ಜಿ ಬರ್ತಿದೆ. ಅಂದ್ರೆ ಮಾತಾಡ್ಲಿಕ್ಕಿರ್ಬೋದು, ಮೆಸೇಜ್ ಮಾಡೋದಿಕ್ಕಿರ್ಬೋದು, ಅಥವಾ ಮೀಟ್ ಮಾಡೋದಿಕ್ಕಾಗಿರ್ಬೋದು, ಎಲ್ಲಾದ್ರೂ ಸಿಗ್ತೀಯಾ ಅಂತ ಕೇಳಿರ್ಬೋದು. ಸೊ ಈ ತರದ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ದ ಲವರ್ಸ್ ಕಾರ್ಡ್ ಬರ್ತಿರೋ ಕಾರಣ ಸಮಥಿಂಗ್ ಇಲ್ಲಿ ಒಂದು ದ್ವೇಷ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಆ ವ್ಯಕ್ತಿ ನಿಮ್ ಬಗ್ಗೆ ಎಲ್ಲೊಂದ್ ಕಡೆ ದ್ವೇಷನ ಇಟ್ಕೊಂಡು ಆ ದ್ವೇಷನ ತೀರಿಸ್ಕೊಳ್ಲಿಕ್ಕೋಸ್ಕರನು ಬರ್ತಾ ಇರೋಂತ ಒಂದು ಎನರ್ಜಿ ಇದೆ. ದ ಮೂನ್ ಕಾರ್ಡ್ ಬರ್ತಿರೋದ್ರಿಂದ ತುಂಬಾನೇ ಮೂಡ್ ಸ್ವಿಂಗ್ಸ್ ಕೂಡ ಇದೆ ಇಲ್ಲಿ. ನೀವು ಇಷ್ಟ ದಿನ ಎಲ್ಲೋ ಒಂದ್ ಕಡೆ ಅವ್ರು ಬರ್ತಾರೆ ಅಂತ ಹೋಪ್ ಇಟ್ಟು ಒಂದ್ಸಲ ಹೋಪ್ ಕಳ್ಕೊಂಡಿದ್ರಿ. ಬಂದ್ರು ಬರ್ದೇ ಇದ್ರು ಓಕೆ ಅನ್ನೋ ತರ ನಿಮ್ಮ ಮನಸ್ಥಿತಿ ತಗೊಂಬಂದಿದ್ರಿ. ಇವಾಗ ಮತ್ತೆ ನಿಮ್ ಮನಸ್ಥಿತಿ ತುಂಬಾನೇ ಚಂಚಲ ಆಗಿರುವಂತದ್ದು. ಅಂದ್ರೆ ತಿಳಿಯಾಗಿದ್ದಂತ ನೀರಿಗೆ ಒಂದ್ ಕಲ್ಲು ಹಾಕ್ದಾಗ ಹೇಗದು ಕದಡ್ಕೊಂಡು ಹೋಗುತ್ತೆ, ಕೆಸರೆಲ್ಲ ಬರುತ್ತೆ ಮೇಲೆ, ಆ ರೀತಿಯಾದಂತ ಮನಸ್ಥಿತಿ ನಿಮಗೆ ಇವಾಗ ಆಗ್ತಾ ಇದೆ. ಇಷ್ಟ ದಿನ ಹೇಗೋ ಒಂದ್ಸಲ ಏನೋ ಸಮಾಧಾನ ಮಾಡ್ಕೊಂಡು ಮನ್ಸನ್ನ ತಿಳಿ ಮಾಡ್ಕೊಂಡು ಇಟ್ಕೊಂಡಿದ್ರಿ. ಇವಾಗೆಲ್ಲೋ ಆ ಪರ್ಸನ್ ಮತ್ತೆ ವಾಪಸ್ ರಿಟರ್ನ್ ಬರುವಂತ ಸೂಚನೆಗಳು ನಿಮಗೆ ಸಿಕ್ಕಿದಾಗ ನಿಮ್ಮ ಮನಸ್ಸಿನ ಸ್ಥಿತಿ ಸ್ಥಿಮಿತವಾಗಿಲ್ಲ. ಅಂದ್ರೆ ತುಂಬಾನೇ ಗೊಂದಲ ಆಗ್ತಿರುವಂತದ್ದು, ಚಂಚಲ ಆಗ್ತಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಆದಷ್ಟು ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೈಂಡ್ ನ ರಿಲ್ಯಾಕ್ಸ್ ಮಾಡಿ ಅವ್ರು ಬರ್ತಿರೋಂತ ಉದ್ದೇಶ ಏನಂತ ಹೇಳಿ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಅನ್ನೋ ಅಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಎಸ್. ಇದಕ್ಕೆ ಏಂಜಲ್ ಕಡೆಯಿಂದ ಏನ್ ಗೈಡೆನ್ಸ್ ಬರ್ತಾ ಇದೆ ಅನ್ನೋದನ್ನ ಚೆಕ್ ಮಾಡೋಣ. ಟೇಕ್ ಆಕ್ಷನ್. ಆಕ್ಷನ್ ತಗೊಳ್ಬೇಕಾಗಿದೆ. ಇಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ಇರ್ಬೋದು, ನಿಮ್ ಕಡೆಗೆ ಇರ್ಬೋದು, ಈ ಒಂದು ಎನರ್ಜಿ ಬರ್ತಿರುವಂತದ್ದು ಟೇಕ್ ಆಕ್ಷನ್. ಓಕೆ. ಬಿ ಅಸರ್ಟಿವ್, ಯು ಆರ್ ರೆಡಿ. ಓಕೆ. ಆಕ್ಷನ್ ತಗೊಳ್ಲಿಕ್ಕೆ ನೀವು ರೆಡಿ ಇದ್ರೆ ಮಾತ್ರ ಆಕ್ಷನ್ ತಗೊಳ್ಳಿ ಅಂತ ಇಲ್ಲಿ ಬರ್ತಿದೆ. ಅಂದ್ರೆ ಆ ವ್ಯಕ್ತಿ ವಾಪಸ್ ರಿಟರ್ನ್ ಬಂದ್ರು ನಿಮ್ಮ ಲೈಫಿಗೆ ಡೆಫಿನೆಟ್ಲಿ ಆ ವ್ಯಕ್ತಿ ಬೇಕಾ? ಲಿಸ್ಟನ್ ಟು ಯುವರ್ ಇಂಟ್ಯೂಷನ್. ನಿಜವಾಗ್ಲೂ ಆ ವ್ಯಕ್ತಿ ಬೇಕಾ ನಿಮ್ ಲೈಫಲ್ಲಿ, ಅಥವಾ ಆ ವ್ಯಕ್ತಿ ಬರೋದ್ರಿಂದ ನಿಮ್ ಲೈಫಲ್ಲಿ ನೀವು ಹ್ಯಾಪಿಯಾಗಿರ್ತೀರಾ? ಹಾಗಿದ್ರೆ ಮಾತ್ರ ಆಕ್ಷನ್ ತಗೊಳ್ಳಿ. ಓಕೆನಾ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಳ ಮನಸ್ಸು ನಿಮಗೆ ಏನ್ ಹೇಳುತ್ತೆ ಅದಕ್ಕೆ ದೃಢವಾಗಿರಿ ಅಂತ ಇಲ್ಲಿ ಬರ್ತಾ ಇದೆ. ನಿಮ್ಮ ಒಳ ಮನಸ್ಸು ನಿಮಗೆ ಏನ್ ಹೇಳುತ್ತೆ, ಬೇಕು ಬೇಡ ಏನ್ ಹೇಳುತ್ತೆ ಅದನ್ನ ಕೇಳಿ ಕರೆಕ್ಟ್ ಆಗಿ. ಅಂದ್ರೆ ಕೇಳಿ ಅಂದ್ರೆ ಹೋಗ್ಬಿಟ್ಟು ಮಾತಾಡ್ಸೋದಲ್ಲ, ಆ ರೀತಿ ಅಲ್ಲ. ನಿಮ್ಮ ಒಳ ಮನಸ್ಸು ನಿಮಗೆ ಏನ್ ಹೇಳುತ್ತೆ ಅದನ್ನ ನಿಮ್ಮ ಗಮನಕ್ಕೆ ಗೊತ್ತಾಗತ್ತೆ. ಈಗ ನಿಮ್ ಮನ್ಸಿಗೆ ಗೊತ್ತಾಗತ್ತೆ ಇದು ಬೇಕೋ ಬೇಡವೋ ಅನ್ನೋಂಥದ್ದು ಅಲ್ವಾ. ಸೊ ಆ ಒಳ ಮನಸ್ಸು ನಿಮಗೆ ಏನ್ ಹೇಳುತ್ತೆ ಅದನ್ನ ನೀವು ಆಲಿಸಿ, ಅದನ್ನ ನೀವು ಕೇಳ್ಬೇಕಾಗತ್ತೆ. ಆ ಮನಸ್ಸಿನ ಸ್ಥಿತಿನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಮೇಲೆ ನೀವು ದೃಢವಾಗಿರಿ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ. ಸೊ ಎಸ್. ಇದಕ್ಕೆ ಒಂದು ಮೆಸೇಜ್ ತೆಗೆಯೋಣ ಒರಾಕಲ್ ಕಾರ್ಡ್ ಇಂದ. ರೊಮ್ಯಾಂಟಿಕ್ ಒರಾಕಲ್ ಕಾರ್ಡ್ ಏನ್ ಮೆಸೇಜ್ ಬರ್ತಿದೆ? ಓಕೆ. ಎಕ್ಸ್ಪ್ರೆಸ್ ಯುವರ್ ಲವ್. ಒನ್ ಮೆಸೇಜ್ ಇಲ್ಲಿ. ಎಕ್ಸ್ಪ್ರೆಸ್ ಯುವರ್ ಲವ್. ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬೇಕಾಗಿದೆ. ಓಕೆನಾ. ಮಿಸ್ಟೇಕ್ಸ್ನ ಇವಾಗ ಮಿಸ್ಟೇಕ್ಸ್ಗಳನ್ನ ಕುತ್ಕೊಂಡು ಮಾತಾಡುವಂಥ ದಿನ ಅಲ್ಲ, ನಿಮ್ಮ ಪ್ರೀತಿನ ಹಂಚ್ಕೊಳ್ಳುವಂಥ ದಿನ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ
ನಿಮ್ಮ ಮನಸ್ಸಲ್ಲಿ, ನಿಮ್ಮ ಒಳ ಮನಸ್ಸಲ್ಲಿ ನಿಮಗೆ ಏನು ಹೇಳ್ತಾ ಇದೆ, ನಿಮ್ಮ ಪರ್ಸನ್ ಹತ್ರ ಓಪನ್ ಆಗಿ ನೀವು ಶೇರ್ ಮಾಡ್ಕೊಳ್ಬೋದು, ಮಾತಾಡ್ಬೋದು. ಓಪನ್ ಆಗಿ ಮಾತಾಡಿ, ನಿಮ್ಮ ಫೀಲಿಂಗ್ಸ್ ಏನಿದೆ ಅದನ್ನ ಎಕ್ಸ್‌ಪ್ರೆಸ್ ಮಾಡ್ಕೊಳ್ಳಿ. ಅವ್ರ ಫೀಲಿಂಗ್ಸ್ ಏನಿದೆ, ಅದನ್ನ ಏನು ಹೇಳ್ತಿದೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೆಯೇ ಖುಷಿಯಾಗಿ ಊಟ ಮಾಡಿ, ನಿದ್ದೆ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಆರಾಮಾಗಿ ರೆಸ್ಟ್ ಮಾಡಿ. ಓಕೆ, ಹಾಗೆ ಯಾರಿಗೆ ರಿಚುವಲ್ಸಿಗೆ ಜಾಯಿನ್ ಆಗ್ಬೇಕಂತ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಕಾರ್ತಿಕ ಮಾಸದಲ್ಲಿ ಮಾಡುವಂಥ ರಿಚುವಲ್ಸ್ ತುಂಬಾನೇ ಪವರ್ಫುಲ್ ಆಗಿರುತ್ತೆ. ಸ್ಟಾರ್ಟಿಂಗಲ್ಲೂ ಹೇಳಿದ್ದೀನಿ, ಕೆಲವೊಬ್ರು ಸ್ಟಾರ್ಟಿಂಗಲ್ಲಿ ಸ್ಕಿಪ್ ಮಾಡ್ಕೊಂಬಂದು ಇವಾಗ ಕೇಳಿರ್ತೀರ, ಅರ್ಧಂಬರ್ಧ ಕೇಳಿರ್ತೀರ, ಅರ್ಧಂಬರ್ಧ ನಂತರ ಬಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇರ್ತೀರ. ಸೊ ಕ್ಲಿಯರ್ ಆಗಿ ಸ್ಟಾರ್ಟಿಂಗಿಂದ ಕೇಳಿ, ಸ್ಕಿಪ್ ಮಾಡ್ದೇನೆ. ಇದೆಲ್ಲದೂ ಕೂಡ ನಿಮ್ಮ ಲೈಫಿಗೆ ಇಂಪಾರ್ಟೆಂಟೇ ಆಗಿರುತ್ತೆ. ಓಕೆನಾ? ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಳದೆ, ತಿಳ್ಕೊಳ್ದೇನೆ ನೀವೇನು ಮಾಡ್ತೀರಾ ಜೀವನದಲ್ಲಿ ಅಲ್ವಾ? ಸೊ ಕೆಲವೊಂದೆಲ್ಲ ನಿಮ್ಮ ಲೈಫಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ಮೆಸೇಜಸ್ಗಳೇ ನಿಮಗೆ ಯೂನಿವರ್ಸಿಂದ ಸಿಗ್ತಾ ಇರುತ್ತೆ. ನೆಗ್ಲೆಕ್ಟ್ ಮಾಡೋದ್ರಲ್ಲಿ ಏನೂ ಅರ್ಥ ಇರಲ್ಲ. ಆದಷ್ಟು ಇದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ, ಅಥವಾ ಕಲೀಲಿಕ್ಕೆ ಅಥವಾ ನೀವು ಲರ್ನ್ ಮಾಡೋದಕ್ಕೆ. ನೀವೇನು ಕಲಿತೀರಾ ಅಷ್ಟು ನೀವು ಅರ್ನ್ ಮಾಡ್ತೀರಾ. ಓಕೆ, ಸೊ ಈ ಒಂದು ಕಾರ್ಡ್ ಕಟ್ಟಿಂಗ್ ರಿಚುವಲ್ಸಿಗಾಗಿರ್ಬಹುದು, ಮನಿ ಬೌಲ್ ರಿಚುವಲ್ಸಿಗಾಗಿರ್ಬೋದು, ಜಾಯಿನ್ ಆಗಬೇಕಂತ ಇದ್ರೆ ವಾಟ್ಸಪ್ ನಂಬರ್ ನಿಮಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ. ಚೆಕ್ ಮಾಡಿ, ವಾಟ್ಸಪ್ ಮಾಡಿ ನೀವು ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.